ಚಾಮುಂಡಿ ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂತದ್ದು. ತಾಯಿಗೆ ಬೆಳಗಿನ ಜಾವ 5 ಗಂಟೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂತದ್ದು. ಭಕ್ತರು ಕೂಡ ಸರದಿ ಸಾಲ ನಿಂತು ತಾಯಿಯ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಗಜಲಕ್ಷ್ಮಿ ಪೂಜಾ ಅಲಂಕಾರದಲ್ಲಿ ಕೂಡ ತಾಯಿ ಕಂಗೊಳಿಸ್ತಿದ್ದಾಳೆ. ತಾಯಿ ಕೂಡ ಭಕ್ತರ ಸಂಖ್ಯೆ 3ನೇ ಆಷಾಢ ಶುಕ್ರವಾರದಲ್ಲಿ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ಪ್ರತೀತಿ ಇರುವ ಕಾರಣ ಕೂಡ ಭಕ್ತರು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಮುಂಜಾನೆ 5 ಗಂಟೆಯಿಂದ ಕೂಡ ತಾಯಿ ಚಾಮುಂಡಿ ದೇವಿಗೆ ಪೂಜಾ ಕೈಂಕರ್ಯಗಳು ಆರಂಭವಾಗಿರುತ್ತದೆ. ಭಕ್ತರು ಕೂಡ ಅದೇ ರೀತಿಯಲ್ಲಿ ಕೂಡ ಬಂದು ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಆಷಾಢ ಮಾಸದಲ್ಲಿ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತ ರೀತಿಯಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ತಾಯಿಯ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಈ ಬಾರಿ ಉತ್ಸವ ಮೂರ್ತಿ ಇದಾಗಿರುವಂತದ್ದು. ಉತ್ಸವ ಮೂರ್ತಿಗೆ ಕೂಡ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರುವಂತದ್ದು. ಭಕ್ತರು ಕೂಡ ತಾಯಿಯ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ಗಜಲಕ್ಷ್ಮಿ ರೂಪದಲ್ಲಿ ಕೂಡ ತಾಯಿ ಕಂಗೊಳಿಸ್ತಿದ್ದಾಳೆ. ತಾಯಿ ಚಾಮುಂಡಿ ಬೆಟ್ಟದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮ ಹಿನ್ನೆಲೆಯಲ್ಲಿ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಭಕ್ತರ ಸಂಖ್ಯೆ ಆ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ಭಕ್ತರು ತಾಯಿಗೆ ಒಂದು ಬಾಗಿನವನ್ನ ಕೊಡುವುದರ ಮುಖಾಂತರವಾಗಿ ತಾಯಿಯ ದರ್ಶನ ಪಡ್ಕೊಳ್ತಿದ್ದಾರೆ. ಈಗ ಭಕ್ತರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಆಷಾಢ ಮಾಸದಲ್ಲಿ ತಾಯಿಗೆ ಶಕ್ತಿ ಹೆಚ್ಚಿರುತ್ತೆ, ನೀವು ಕೂಡ ಪೂಜೆಗೆ ಬಂದಿದ್ರೆ ಏನು ಮೇಡಮ್ ವಿಶೇಷತೆ ಏನು ಅಂತ ಹೇಳಿ? ನಾವು ಪ್ರತಿ ಸತಿನೂ ಬರ್ತೀರಿ, ಎವ್ರಿ ಇಯರ್ ಆಷಾಢ ಶುಕ್ರವಾರ ಒಂದ್ಸತಿ ಆದ್ರೂ ಬರ್ತೀವಿ. ಆದ್ರೆ ಈಗಿರೋ ವ್ಯವಸ್ಥೆಗೆ ಇದ್ಯಾವತ್ತೂ ಬರಬಾರ್ದು ಅನ್ಸುತ್ತೆ. ಆ ತರ ಮಾಡ್ತಿದ್ದಾರೆ. VIP ಗೆ ಒಂದ್ ರೂಲು, ಮಾಮೂಲಿಯವ್ರಿಗೆ ಒಂದ್ ರೂಲು ಹಾಕಿ ಆ ಪೊಲೀಸರಂತೂ ಬರೋರ್ VIP ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಹೊರತು ಬರೋ ಜನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ತುಂಬಾ ಹಿಂಸೆ ಮಾಡ್ತಿದ್ದಾರೆ. ಹಿಂಗ್ ಮಾಡ್ಬಾರ್ದು ಅಪ್ಪ. ಮೇಡಮ್, ಆಷಾಢ ಶುಕ್ರವಾರದಲ್ಲಿ ಏನ್ ವಿಶೇಷ ತಾಯಿಗೆ ಅಂತ ಬಾಗಿನ ಕೊಡಕ್ ಬಂದಿದ್ದೀರಾ ತಾಯಿಗೆ? ಪ್ರತಿ ವರ್ಷ ಕೊಡ್ತೀರಿ. ಒಳ್ಳೇದಾಗುತ್ತೆ ಅಂತ ಶ್ರಾವಣಕ್ಕಿಂತ ಆಷಾಢದಲ್ಲಿ ಕೊಟ್ರೆ ತುಂಬಾ ಒಳ್ಳೇದು ಅಂತ ಪದ್ಧತಿ ಇದೆ. ಅದರಿಂದ ಕೊಡ್ಲಿಕ್ಕೆ ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ. ಅದೇ ತರ ಈ ವರ್ಷನೂ ಬಂದಿದ್ದೀವಿ. ಇಷ್ಟಾರ್ಥ ನೆರವೇರತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಬಂದು ಅಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಹೋಗ್ತೀವಿ. ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಕೂಡ ಹೆಚ್ಚಾಗ್ತಿರುವಂತ ಕೂಡ ತಾಯಿಗೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವುದೇ ರೀತಿಯ ತೊಂದರೆ ಆಗದ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದು ಕೂಡ ಅಲ್ಲಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ 3ನೇ ಆಷಾಢ ಶುಕ್ರವಾರ ಮಾಸದಲ್ಲಿ ಕೂಡ ತಾಯಿಯ ದರ್ಶನ ಪಡೆಯೋದಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಜೊತೆ ಪ್ರೇಮ್, ಮೈಸೂರು.